ಇನ್ನು ಈ ಎಲ್ಲ ಘಟ್ಟಾವಳಿಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಅಂದ್ರೆ ಇದರ ಕೇಂದ್ರ ಬಿಂದು ಪವಿತ್ರ ಗೌಡ. ಈ ಕೇಸ್ನಲ್ಲಿ A1 ಪವಿತ್ರ ಗೌಡ ಪತಿ ಸಂಜಯ್ ಸಿಂಗ್ ಮಾತನಾಡಿದ್ದಾರೆ. ಅಂದ್ರೆ ಅವರ ಹಿಂದಿನ ರಿಲೇಶನ್ಶಿಪ್ ಏನಿತ್ತು, ಸಂಬಂಧ ಏನಿತ್ತು ಅದರ ಬಗ್ಗೆ. ಪವಿತ್ರ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದಾರೆ, ಒಂದೇ ಏರಿಯಾದಲ್ಲಿದ್ವಿ, ಕೆಲ ತಿಂಗಳ ಕಾಲ ಏನಿದೆ ಪವಿತ್ರ ನಾನು ಪ್ರೀತಿ ಮಾಡಿದ್ವಿ, ಒಂದಷ್ಟು ತಿಂಗಳ ಕಾಲ. ಡಿವೋರ್ಸ್ ಆಗೋಕೆ ಕಾರಣವೇನು ಅಂತ ಸಂಜಯ್ ಹೇಳಿದ್ದಾರೆ. ಇಬ್ಬರ ನಡುವೆ ಸಮಯ ಕೊಡಲು ಆಗ್ತಾ ಇರಲಿಲ್ಲ, ಒಬ್ರಿಗೊಬ್ರು ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಇವಿನಾನ್ಗೆ ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವಿತ್ರ ಮೂಲದವರು ಅವರ ಮೂಲ ತಲಗಟ್ಪುರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಇವನ್ 2007ರಲ್ಲಿ ಮದುವೆ ಆದ್ವಿ, 2009ರಲ್ಲಿ ಮಗು ಆಯಿತು, ನಾನು IT ಫೀಲ್ಡ್ನಲ್ಲಿದ್ದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ನಿರೂಪಕರ ಆದಂಥ ರಂಗನಾಥ್ ಭರದ್ವಾಜ್ ಅವರ ಜೊತೆಗೆ ಸಂಜಯ್ ಸಿಂಗ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ರಂಗನಾಥ್ ಭರದ್ವಾಜ. ರಂಗನಾಥ್ ಅವ್ರು ಹೇಳಿ ಸರ್, ಹೇಗಿದ್ರಿ ಸರ್? ಚೆನ್ನಾಗಿ ಸರ್. ಎಸ್ ಸರ್. ಎಲ್ಲಿದ್ರಿ ಸರ್? ನಾನು ಉತ್ತರ ಪ್ರದೇಶ ಸರ್. ಉತ್ತರ ಪ್ರದೇಶ. ಎಲ್ಲಿ ಸರ್ ಉತ್ತರ ಪ್ರದೇಶದಲ್ಲಿ? ಯಾವ ಏರಿಯಾದಲ್ಲಿ? ಗೋರಖ್ಪುರ್. ಓಕೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಹೌದು ಸರ್. ಎಸ್ ಸರ್, ಇದು ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಅದು ನಿಮ್ಗೆ ಗೊತ್ತಿದೆ, ಅದು ರೆಕಾರ್ಡ್ ಕೂಡ ಆಗ್ತಾ ಇದೆ. ತಾವ್ ಯಾರು, ತಮ್ಮ ಹಿನ್ನೆಲೆ ಏನು ಅಂತ? ಸಂಜಯ್ ಸಿಂಗ್ ಯಾರು, ನಿಮ್ಮ ಹಿನ್ನೆಲೆ ಏನು ಅಂತ ಸರ್? ಎಲ್ಲಿಯವರು ಮೂಲತಃ ತಾವು? ಹಿನ್ನೆಲೆ ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ಮೈ ಪಾಸ್ಟ್ ಅಲ್ವಾ? ಎಸ್ ಸರ್. So Sanjay Singh is a son of a contractor. My father is from Uttar Pradesh. ನೀವು ಉತ್ತರ ಪ್ರದೇಶದವರಾ? Yes. ಓಕೆ. So but ನಾನು ಬೆಳೆದಿರೋದೆಲ್ಲ ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ. ಓಕೆ. ವಿಶಾಖಪಟ್ಟಣಂ ಅಂತ ಒಂದು ಜಾಗ ನಿಮ್ಗೆ? ಹೌದು. ನನ್ನ ಎಜುಕೇಶನ್ ಎಲ್ಲ ಅಲ್ಲೇ ನಡೆದಿರೋದು. ಓಕೆ, ಹೆಂಗೆ ಸರ್ ಉತ್ತರ ಪ್ರದೇಶದಿಂದ ವಿಶಾಖಪಟ್ಟಣ? ಡ್ಯಾಡಿ ಕಾಂಟ್ರಾಕ್ಟರ್ ಅಲ್ವಾ ಸರ್? ಓಕೆ. ಸೊ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ಅಲ್ಲಿ ಡ್ಯಾಡಿ ಕಾಂಟ್ರಾಕ್ಟ್ ನಡೀತಾ ಇತ್ತು, HPCL ಅಲ್ಲಿ ಇತ್ತು, ತುಂಬಾ ಕಡೆ. ಸೊ ಹಂಗಾಗಿ ನಾನು ವೆನ್ ಐ ವಾಸ್ ಲೈಕ್ ಹಾರ್ಡ್ಲಿ 1.5 years, ಅವಾಗ ನಮ್ಮ ವಿಶಾಖಪಟ್ಟಣಂಗೆ ಡ್ಯಾಡಿ ಶಿಫ್ಟ್ ಆದ್ರು. ಸೊ ಅಲ್ಲಿಂದಾನೇ ನಾವು ಅಲ್ಲೇ ಇದ್ಬಿಟ್ವಿ, ಅಲ್ಲೇ ಎಜುಕೇಶನ್ ಎಲ್ಲ ಮುಗೀತು. ಓಕೆ. ಅದಾದ್ಮೇಲೆ ನನಗೆ ಜಾಬ್ ಸಿಕ್ತು, ನಾನು ಬ್ಯಾಂಗ್ಳೂರ್ ಬಂದೆ. ಓಕೆ, ಜಾಬ್ ಇಂದ ನೀವು ಬೆಂಗಳೂರಿಗೆ ಬಂದಿದ್ದು? ಹೌದು. ಯಾವ ಇಯರ್ ಅಲ್ಲಿ ಸರ್? ನಾನು IBM ಅಲ್ಲಿ ನನಗೆ ಜಾಬ್ ಸಿಕ್ಕಿತ್ತು. ಓಕೆ, ಯಾವ ಇಯರ್? I think it was somewhere in 2002 or 3 ಅಂತ. ಓಕೆ. ಫಸ್ಟ್ ನಾನು ಅಂದ್ರೆ ಚೆನ್ನೈದಲ್ಲಿ 6 months ಟ್ರೈನಿಂಗ್ ನಡೀತು, ಅದಾದ್ಮೇಲೆ ನಾನು ಡೈರೆಕ್ಟ್ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದೆ. ಓಕೆ. ಸೊ ಈಗ ಇದು ನಿಮಗೆ ಪವಿತ್ರ ಗೌಡ್ರ ಪರಿಚಯ ಆಗಿದೆ ಹೆಂಗೆ ಸರ್? ಸರ್ ನಾವಿಬ್ರು ಒಂದೇ ಲೊಕ್ಯಾಲಿಟಿದಲ್ಲಿ ಇದ್ದೀವಿ ಸರ್. ಓಕೆ. ಸೊ ಹಂಗಾಗಿ ಪರಿಚಯ ಆಗಿದೆ. ಸೊ ಪರಿಚಯ ಪ್ರೇಮಕ್ಕೆ ತಿರುಗ್ತು, ಆಮೇಲೆ ಮದುವೆ ತಿರುಗ್ತು. ಓಕೆ. ಹೇಗೆ ಸರ್, ಎಷ್ಟು ದಿವಸ ನೀವು ಜೊತೆಗಿದ್ರಿ? ಅಂದ್ರೆ ಪ್ರೀತಿ ಮಾಡಿದ ವರ್ಷಗಳಿಲ್ಲ ಸರ್, ತಿಂಗಳುಗಳು. ಸೊ ಅಂದ್ರೆ ನಿಮ್ದು ಅವ್ರದ್ದು ಒಂದೇ ಏರಿಯಾ? ಎಸ್ ಸರ್. ಹೇಗೆ ಪರಿಚಯ ಆಗಿದ್ದು ಹೇಗೆ ಸರ್? ಅಂದ್ರೆ ಅದು ನೋಡಿದ್ವಿ, ಇಷ್ಟಪಟ್ವಿ ಇಬ್ರು. ಸೊ ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ, ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಆಮೇಲೆ ಪೇರೆಂಟ್ಸ್ ಹೇಳಿದ್ವಿ, ಆಮೇಲೆ ಮದುವೆ ಆಗಿ. ಓಕೆ. ಎರಡು ಕಡೆಯಿಂದ ಏನು ಸಮಸ್ಯೆ ಇರಲಿಲ್ಲ ಅಂದ್ರೆ ಪೇರೆಂಟ್ಸ್ ಇಂದ? ಇಲ್ಲ. ಏನು ಈಗ ಪವಿತ್ರ ಗೌಡ್ರ ಹಿನ್ನೆಲೆ ಏನು ಸರ್ ಅವ್ರ ಬಗ್ಗೆ? ಶಿ ವಾಸ್ ಅ ಸ್ಟೂಡೆಂಟ್. ಆಫ್ಟರ್ ದಟ್ ನನ್ನ ಜೊತೆ ಅಫೇರ್ ಆಯಿತು, ನಾವು ಮದುವೆ ಆದ್ವಿ, ವಿ ವೇರ್ ಟುಗೆದರ್. ಅವ್ರ ಪಾಸ್ಟ್ ಏನು ಅಷ್ಟೊಂದು ಅಂದ್ರೆ ಏನು ನಾರ್ಮಲ್ ಗರ್ಲ್. ಅದೇ ಒಂದು ನಾರ್ಮಲ್ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಎಸ್, ಶಿ ವಾಸ್ ಅಬೌವ್ ಮಿಡ್ಲ್ ಕ್ಲಾಸ್. ಓಕೆ. ಎಲ್ಲಿಯವರವರು ಮೂಲತಃ? ಯಾರು? ಪವಿತ್ರ ಗೌಡ ಅವರು? ಸರ್ ಅವ್ರದ್ದು ಅಜ್ಜಿ ತಾತನ ಮನೆ ತಲಗಟ್ಪುರ. ಓಕೆ. ಬೆಂಗಳೂರಿನವ್ರೆ? ಬೆಂಗಳೂರಿನವ್ರೆ. ಸೊ ಅವರ ಕುಟುಂಬ ನಿಮ್ಮ ಕುಟುಂಬ ತುಂಬಾ ಚೆನ್ನಾಗಿತ್ತ ಸರ್? ಎಸ್ ಸರ್, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೇನೆ ಇತ್ತು. ಅವ್ರ ಮನೇಲಿ ಯಾರ್ಯಾರು ಇರ್ತಾರೆ? ಅವರ ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರುಗಳು? ಇಲ್ಲ, ಪವಿತ್ರ ಇಸ್ ಅ ಸಿಂಗಲ್ ಡಾಟರ್ ಬಟ್ ವಿತ್ 2 brothers. ಸೊ ಅವರೆಲ್ಲ ನಿಮ್ ಜೊತೆ ಚೆನ್ನಾಗಿದ್ರ ಸರ್? ಹೌದು ಸರ್. ಓಕೆ. ಫೈನ್ ಸರ್. ಯಾಕೆ ಡಿಫರೆನ್ಸ್ ಬಂದಿದೆ ಎಲ್ಲಿಂದ ಸಂಜಯ್ ಸಿಂಗ್? ಅಂದ್ರೆ ಅದು ಡಿವೋರ್ಸಿಂಗ್ ಆಗಿದೆ. ಹೌದು. ಯಾಕೆ ನಿಮ್ಮ ಫ್ಯಾಮಿಲಿನಲ್ಲಿ ಡಿಫರೆನ್ಸ್ ಬಂದಿದೆ ಎಲ್ಲಿಂದ? ಸರ್ ಡಿಫರೆನ್ಸ್ ಅಂದ್ರೆ 2007 ಅಲ್ಲಿ ಮದುವೆ ಆಗಿತ್ತು.
2009 ಪಾಪ ಹುಟ್ಟಿದ್ದು. ಹ್ಮ್ ಸೊ ಆ ಟೈಮಲ್ಲಿ ಅದೇ ಪವಿತ್ರ ವಾಸ್ ಎಂಟ್ರಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ. ಹ್ಮ್ 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 ನಾನು IT ಇದಲ್ಲಿದ್ದೆ. ಹ್ಮ್ ಸೊ ನಮ್ಮ ಮೇನ್ ಥಿಂಗ್ ಅಂದರೆ ಸರ್, ನಾವು ಇಬ್ಬರಿಗೆ ಟೈಮ್ ಅಂದರೆ ಪ್ರೊಫೆಷನ್ನಿಂದ ಟೈಮ್ ಸಿಗ್ತಾ ಇರಲಿಲ್ಲ. ಹ್ಮ್ 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 ಸೊ ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಸಿಕ್ಕಿದ್ರೆ ಆ ಟೈಮಲ್ಲಿ ಇಬ್ಬರು ಮಧ್ಯದಲ್ಲಿ ಪ್ರೀತಿ ಕಮ್ಮಿ, ಜಗಳ ಜಾಸ್ತಿ ಆಗ್ತಾ ಇತ್ತು. ಓಕೆ ಓಕೆ ಸೊ ವಿ ಬೋತ್ ಅಂದರೆ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ವಿ ಕೇಮ್ ಟು ಎಂಡ್ ಅಪ್ ಸಿಚುವೇಶನ್ ಬಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೋರ್ಟ್ಗೆ ಹತ್ತಿ ಡಿವೋರ್ಸ್ ಆಗಿ. ಅಲ್ಲ ಈಗ ಜಗಳಗಳು ಅಂತಂದ್ರೆ ನೋಡಿ, ಗಂಡ ಹೆಂಡತಿ ಜಗಳಗಳು ಅತ್ಯಂತ ಸಹಜ ಸರ್, ಸಾಮಾನ್ಯ ಅದು. ಆದ್ರೆ ನಿಮ್ಮಿಬ್ಬರ ನಡುವೆ ಯಾವ ರೀತಿ ಜಗಳ ಬರ್ತಾ ಇತ್ತು ಸರ್? ಇದೇ ಸರ್, ಗಂಡ ಹೆಂಡತಿ ಜಗಳಗಳೇ. ಅದು ತುಂಬಾ ಅಂದ್ರೆ ಅಂದ್ರೆ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಅವರ್ ಟೈಮ್. ಯಾಕಂದ್ರೆ ನಾನು IT ಇಂಡಸ್ಟ್ರಿ ಬಿಡಲ್ಲ, ಅವಳ ಫಿಲ್ಮ್ ಇಂಡಸ್ಟ್ರಿ ಬಿಡಲ್ಲ. ಸೊ ಇಟ್ ವಾಸ್ ನಾಟ್ ಹ್ಯಾಪನಿಂಗ್. ಅಲ್ಲ, ನೀವು ನಿಮ್ಮನ್ನು ಮಾತಾಡಿಸಿದಾಗ ಐ ಆಮ್ ನಾಟ್ ಪ್ರೇಸಿಂಗ್ ಯು ಸಂಜಯ್ ಸಿಂಗ್, ನಾನೊಂದು ಇದನ್ನ ಹೇಳ್ತಾ ಇದ್ದೀನಿ. ನೀವು ತುಂಬಾ ನಿಮ್ಮ ಮನಸ್ಥಿತಿ ಇದೆಯಲ್ಲ ನಿಮ್ದು, ನೀವು ತುಂಬಾ ಈ ಕಾಮ್ ಗೈ ಅಂತ ಅನಿಸ್ತೀರಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾರೆ ಅಂತ ಅನಿಸ್ತಾ ಇದೆ. ಐ ಮೇ ಬಿ ರಾಂಗ್ ಆಲ್ಸೋ, ಐ ಡೋಂಟ್ ನೋ. ಒಂಥರ ನೀವೇನು ಅಂದ್ರೆ ನಿಮ್ಮ ಒಂದು ಮೆಚುರಿಟಿ ಕಾಣುತ್ತೆ ನಿಮ್ಮಲ್ಲಿ. ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಹೇಳಿದಿರಿ ಅಂತಂದ್ರೆ, ಸಣ್ಣ ಪುಟ್ಟ ಜಗಳಗಳು ಗಂಡ ಹೆಂಡತಿ ನಡುವೆ ಬರೋದು ಅತ್ಯಂತ ಸಹಜ. ಹಂಗೇನೆ ಈ ಸಣ್ಣ ಪುಟ್ಟ ಜಗಳಗಳನ್ನೇ ನನ್ನ ಇಂಡಸ್ಟ್ರಿ ನಾನು ಬಿಡಲ್ಲ, ಅವ್ರದನ್ನ ಅವ್ರು ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸರ್. ಅಲ್ಲ ಸರ್, ಸರ್ ಈಗ 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 ನಿಮ್ಮಿಬ್ಬರ ನಡುವೆ ಜಗಳ ಮಾಡ್ತಿದ್ದಾರೆ ಯಾರು ಸರ್, ನೀವ ಅವರ? ಸರ್, ಗ್ಲಾಸ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದನು ಸೌಂಡ್ ಒಂದೇನೆ, ಮೇಲ್ಗಡೆ ಎಸಿದ್ರೆ ಕೆಳಗಡೆ ಬಿದ್ದನು ಒಂದೇ ಸೌಂಡ್. ಎಷ್ಟು ಚೆನ್ನಾಗಿ ಹೇಳಿದಿರಲ್ಲ ಸ್ವಾಮಿ. ಗುಡ್, ನೋಡಿ ಕರೆಕ್ಟ್ ಅದು. ಸೊ ಸಣ್ಣ ಜಗಳ ಹಂಗಾದ್ರೆ ಡಿವೋರ್ಸ್ ತನಕ ಬಂತು? ಬಂದಾಯ್ತು ಸರ್. ಈಗ ಆ ಡಿವೋರ್ಸ್ ನೀವು ತಗೊಳ್ಬೇಕಾದ್ರೆ ನಿರ್ಧಾರ ಮಾಡಿದ್ರಲ್ಲ ನೀವಿಬ್ರು, ನಿಮ್ಮ ಮಗಳದೇನು ಬರ್ಲಿಲ್ವಾ ಸರ್ ಚಿಂತೆಯಲ್ಲಿ? ಅಂದ್ರೆ ಮಗುನ್ ಹೆಂಗ್ ಸಾಕೋದು, ಏನು ಎತ್ತ, ಅದ್ರ ಬಗ್ಗೆ? ಸರ್, ನನಗೆ ಪವಿತ್ರ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಸರ್. ಅವ್ಳು ಚೆನ್ನಾಗಿ ನೋಡ್ಕೊಂತಾಳೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಹೆಂಗೆ ಅಲ್ಲ ಸಂಜಯ್, ನನಗೆ ನಾನು ಈ ತುಂಬಾ ಈ ರೀತಿ ಕೇಸ್ಗಳನ್ನ ನೋಡಿದೀನಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಗೆ ಪವಿತ್ರನ ನೀವು ನಿಜಕ್ಕೂ ನೀವು ತುಂಬಾ ಬಹಳ ಡೀಪ್ ಲವ್ ಮಾಡ್ತಾ ಇದೀರಿ ಅಂತ ಅನ್ಸುತ್ತೆ ನನಗೆ. ಸರ್, ಲವ್ ಅರ್ಥ ಏನು ಸರ್?